ಹಿಂಗನ್ನೋ ಅಷ್ಟೇ ಚಿಟಿಕೆ ಹೊಡೆಯೋಷ್ಟಲ್ಲ ದೇವರು ಅದ್ಭುತ ಮಾಡ್ಬಿಡ್ತಾರೆ. ಆದರೆ ಜನಗಳೇನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದ್ಭುತ ಹೊಂದ್ಕೊಳ್ಬೇಕು, ಬೇರೆ ಏನು ಮಾಡಬೇಕು ಅಂತೇಳಿ ಏನೋ ಭಾರಿ ಏನೋ ಮಾಡಬೇಕು, ಏನೂ ಇಲ್ಲ. ಬಹಳ ಸಿಂಪಲ್. ದೇವರ ಆಜ್ಞೆಗಳೇನಿದೆ ಬಹಳ ಸರಳವಾಗಿದೆ, ಸುಂದರವಾಗಿದೆ. ನೀವು ಅದನ್ನು ಕೈಕೊಂಡ್ರೆ ಸಾಕು, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿಬಿಡ್ತಾರೆ. ಹಾಗಾದರೆ ಯಾಕೆ ಪರಿಶುದ್ಧನಾಗಿ ಜೀವಿಸಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ, ನೀವು ಲೋಕದಲ್ಲಿಗೆ ಇದ್ದೀರಾ, ಶರೀರ ಪ್ರಕಾರವಾಗಿ ಜೀವಿಸ್ತಾ ಇದ್ದೀರಾ, ನಿಮ್ಮ ಸ್ವಪ್ರಯತ್ನದಿಂದ ನೋಡಿದ್ರೆ. ಆದರೆ ಇನ್ನು ಮುಂದೆ ಸ್ವಪ್ರಯತ್ನ ಬೇಡ, ದೇವರ ಆತ್ಮನನ್ನು ಹತ್ಕೊಳ್ರಿ, ದೇವರ ಬಲವನ್ನು ಹತ್ಕೊಳ್ರಿ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಲೋಕದಲ್ಲಿರುವಾತನಿಗಿಂತಲೂ ನನ್ನೊಳಗಿರುವಾತನು ಬಲಿಷ್ಠನು ಶಕ್ತನು ಅಂತೇಳಿ. ಲೋಕದಲ್ಲಿರುವಾತನಿಗಿಂತಲೂ ನನ್ನೊಳಗಿರುವಾತನು ಶಕ್ತನು ಅಂತೇಳಿ. ಯಾವಾಗ ತೀರ್ಮಾನ ತೆಗೆದುಕೊಳ್ಳಕ್ಕೆ ಹೋಗ್ತಿರೋ ಆಗ ಇನ್ನು ಹೋರಾಟ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ. ದಟ್ ಮೀನ್ಸ್ ಸೈತಾನನು ನಿಮ್ಮ ತೀರ್ಮಾನಗಳ ವಿರುದ್ಧವಾಗಿ, ನಿಮ್ಮ ನೀವೇನು ಡಿಸಿಷನ್ ಡಿಸೈಡ್ ಮಾಡಿದಿರ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾನೆ. ಹಾಗಂತೇಳಿ ನೀವು ಗಿವ್ ಅಪ್ ಮಾಡಬೇಡ್ರಿ. ನೀವೇನ್ ಮಾಡ್ರಿ, ನೀವು ಸಹ ಏನ್ ಮಾಡ್ರಿ ಅಂತ ಹೇಳಿದ್ರೆ ಆತನಿಗಿಂತ ಹೆಚ್ಚಾಗಿ ಏನ್ ಮಾಡ್ರಿ, ಇನ್ನು ದೇವರನ್ನ ಹತ್ಕೊಳ್ರಿ. ನಾವು ಯೌವನ ಕಾಲದಲ್ಲಿ ಅನೇಕ ಸಂಗತಿಗಳು ಜರಬೇಕಾದ್ರೆ ನಾವು ಯಾಕಂದ್ರೆ ನಿಮ್ಮ ಏಜ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡ್ ಬಂದಿದ್ದೀವಿ. ಈ ಅನುಭವಗಳೇನಿದೆ ಇದೆಲ್ಲ ಎಲ್ಲರಿಗೂ ಆಗಿದೆ. ಸೊ ಎಲ್ಲ ಮನುಷ್ಯರಿಗೂ ಸಹ ಅನುಭವಗಳಾಗಿರುತ್ತೆ, ಬೇರೆ ಬೇರೆ ಅನುಭವಗಳಾಗಿರುತ್ತೆ, ವ್ಯತ್ಯಾಸಕರ ಅನುಭವಗಳಾಗಿರ್ಬೋದು. ಸೊ ಪಾಪಕಾರ ಕಾರ್ಯಗಳಲ್ಲಿ ನಾವು ಮುಳುಗಿದ್ವಿ. ಆದ್ರೆ ದೇವರ ಕೃಪೆ, ದೇವರು ತಾನೇ ಕೃಪೆ ಇಟ್ಟು ನಮ್ಮನ್ನು ಅದರಿಂದ ಹೊರಗಡೆ ತಗೊಂಡ್ಬಂದ್ರು. ದೇವರು ನಾನು ಪರಿಶುದ್ಧನಾಗಿ ಜೀವಿಸಬೇಕು ಅಂತೇಳಿ. ಹಾಲೆಲೂಯ. ಧೂಮಪಾನ ಮದ್ಯಪಾನ ಮಾಡ್ತಿದ್ದಂಥ ವ್ಯಕ್ತಿ, ಚೈನ್ ಸ್ಮೋಕರ್ ಆಗಿದಂಥ ವ್ಯಕ್ತಿ, ಹಾಲೆಲೂಯ, ಹಗಲು ಕುಡ್ಕಾದಂಥ ವ್ಯಕ್ತಿನ ದೇವರು ಹೊರಗಡೆ ತಗೊಂಡು ಬಂದ್ರು. ಹಾಲೆಲೂಯ. ನಾವು ತೀರ್ಮಾನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇನ್ನೂ ಹೋರಾಟ ಬಂತು, ಆದರೆ ನಾವು ಬಿಡ್ಲಿಲ್ಲ. ದೇವರೇ ಸಹಾಯ ಮಾಡ್ರಿ ಸ್ವಾಮಿ, ಸಹಾಯ ಮಾಡ್ರಿ ಅಂತೇಳಿ ದೇವರನ್ನ ಹತ್ಕೊಂಡ್ವಿ. ನಾವು ನಿಯರ್ಲಿ 20 years 20 ವರ್ಷಗಳಾಯ್ತು. ಕುಮಾರನ್ನು ಬಿಡುಗಡೆ ಮಾಡೋದಾದ್ರೆ ಪರಿಪೂರ್ಣ ಬಿಡುಗಡೆ ಆಗುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಿನ್ನನ್ನು ಬಿಡುಗಡೆ ಮಾಡೋದಾದ್ರೆ ಅದು ಆಫಲ್ಲ, 75 ಅಲ್ಲ, 25 ಅಲ್ಲ, 10 ಅಲ್ಲ, 100ರಷ್ಟು ಬಿಡುಗಡೆಯನ್ನ ದೇವರು ಕೊಡುವಂತ ದೇವರಾಗಿದ್ದಾರೆ. ಹಾಲೆಲೂಯ. ತನ್ನ ಹೀಲಿಂಗ್ ಏನಿದೆ ದಟ್ ಇಸ್ ಪರ್ಫೆಕ್ಟ್. ಆತನ ಬ್ಲೆಸ್ಸಿಂಗ್ ಏನಿದೆ ದಟ್ ಇಸ್ ಪರ್ಫೆಕ್ಟ್. ಆತನ ಬಿಡುಗಡೆ ಏನಿದೆ ಅದು ಪರ್ಫೆಕ್ಟ್. ಬಿಡುಗಡೆ ಮಾಡೋದಾದ್ರೆ ಅದು ಪರಿಪೂರ್ಣ ಬಿಡುಗಡೆ ಆಗಿರುವಂತದ್ದಾಗಿದೆ, ಅರ್ಧಂಬರ್ಧ ಅಲ್ಲ. 20 years ಇಟ್ಸ್ ನಾಟ್ ಎ ಸ್ಮಾಲ್ ಪೀರಿಯಡ್. 20 ವರ್ಷ ಅಂತ ಹೇಳಿದ್ರೆ ಒಂದು ಸಾಧಾರಣ ವಿಷಯ ಅಲ್ಲ. 20 ವರ್ಷಗಳಿಂದ ದೇವರು ಬಿಡುಗಡೆನ ಕೊಟ್ಟು ನಡೆಸ್ತಾ ಇದ್ರೆ ಅದಕ್ಕೆ ನಾನು ದೇವರಿಗೆ ಹೃದಯ ಪೂರ್ವಕವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮುಂದಿನ ಸಹ ನಡೆಸ್ತಾರೆ, ಅದಕ್ಕೆ ನಾನು ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತೇನೆ. ಹೋರಾಟಗಳು ಬರುವಾಗ ಬಿದ್ದು ಹೋಗ್ಬೇಡ್ರಿ, ದೃಢವಾಗಿ ನಿಂತ್ಕೊಳ್ರಿ. ನಿಮ್ಮ ಶರೀರವನ್ನು ಎಷ್ಟು ಜಜ್ಜಕ್ಕಾಗುತ್ತೋ ಅಷ್ಟು ಜಜ್ರಿ. ಉಪವಾಸ ಮತ್ತು ಪ್ರಾರ್ಥನೆ ಇದು ಬಹಳ ಡೇಂಜರಸ್ ವೆಪನ್ ಫಾರ್ ಸೈತಾನ್. ಈ ಉಪವಾಸ ಮತ್ತು ಪ್ರಾರ್ಥನೆ ಇದೆ, ಇದು ಬಹಳ ಅಪಾಯಕಾರಿಯಾದಂಥ ಆಯುಧ ಸೈತಾನನಿಗೆ. ಸೊ ಅದಕ್ಕೇನು ಮಾಡ್ತಾನೆ, ನಿಮ್ಗೆ ಉಪವಾಸ ಮಾಡೋದಕ್ಕೆ ಬಿಡೋದಿಲ್ಲ. ಉಪವಾಸ ಅಂತ ಹೇಳ್ಬೇಕಾದ್ರೆ ಬರೀ ವೆಜಿಟೇರಿಯನ್ ಉಪವಾಸ ಇಲ್ಲ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಹಣ್ಣು ಹಾಲು ಈ ಥರ ತಿಂತೀನಿ, ಇವೆಲ್ಲ ಅಲ್ಲ, ಉಪವಾಸ ಅಲ್ಲ. ಓಕೆ, ನಾವು ಉಪವಾಸ ಮಾಡ್ತೀವಿ. ಪರ್ಸ್ನಲಾಗಿ ನಾವು ಉಪವಾಸ ಮಾಡೋದ್ರ ಬಗ್ಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಉಪವಾಸ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಓನ್ಲಿ ಲಿಕ್ವಿಡ್, ಕೇವಲ ಎಳನೀರು, ಫ್ರೆಶ್ ಫ್ರೂಟ್ ಜ್ಯೂಸ್, ಅದು 1 ಗ್ಲಾಸ್, 1 ಜಗ್ಗಲ್ಲ, 1 ಗ್ಲಾಸ್. ಹೇಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ಊಟ ಮಾಡ್ತೀರಾ ಅದೇ ಪ್ರಕಾರವಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲ ಅಂತ ಹೇಳಿದ್ರೆ ಸಾಯಂಕಾಲ 1 ಗ್ಲಾಸ್. ನೋ ಮಿಲ್ಕ್ ಶೇಕ್ಸ್ ಆ್ಯಡ್ ಮಾಡಲ್ಲ ನಾವು ಅದಕ್ಕೆ. ಓನ್ಲಿ ಲಿಕ್ವಿಡ್, ಬರೀ ನೀರು, ಇದನ್ನ ನಾವು ಮೇಂಟೈನ್ ಮಾಡ್ತೀವಿ. ಇದು ಫಾಸ್ಟಿಂಗ್. ಇದು ನಿಮ್ಮ ಆತ್ಮವನ್ನು ಪ್ರಜ್ವಲಿಸುವಂತೆ ಮಾಡುವಂಥದ್ದು. ಇದು ನಿಮ್ಮ ಏನಿದೆ ಪರಿಶುದ್ಧಾತ್ಮನ ಬೆಂಕಿ ಹತ್ತಿ ಉರಿಯೋ ಹಾಗೆ ಮಾಡುತ್ತೆ. ನಿಮ್ಮ ಪರಿಶುದ್ಧತೆಯಲ್ಲಿ ಜೀವಿಸೋದಕ್ಕೆ ಏನು ಮಾಡುತ್ತೆ, ಇದನ್ನು ಪುಷ್ ಮಾಡುತ್ತೆ, ನಿಮ್ಮನ್ನು ತಳ್ಳುತ್ತೆ ಮುಂದಕ್ಕೆ. ಪಾಪವನ್ನು ನೋಡಬೇಕಾದ್ರೆ ಅಸಹಿಸ್ಕೊಳ್ಳುತ್ತೆ. ಹಾಲೆಲೂಯ. ಯಾವ ರೀತಿಯಾಗಿ ದುರ್ನಾಥ ಇರೋ ಕಡೆ ನೀವು ಇರೋದಕ್ಕೆ ಬಯಸೋದಿಲ್ವೋ, ದುರ್ನಾಥ ಬಂದಾಗ ಏನಾಗ್ತೀರಾ, ವಾಸನೆ ಹೊಡ್ತಾ ಅಯ್ಯೋ ಆ ಕಡೆ ಹೋಗೋಣ ಅಂತ ಹೋಗ್ತೀರೋ, ಅದೇ ಪ್ರಕಾರವಾಗಿ ಪಾಪದ ಸಂಗತಿಗಳನ್ನು ನೋಡಬೇಕಾದ್ರೆ ನೀವು ಏನಾಗ್ತೀರಾ, ಅದಕ್ಕೆ ವಿರುದ್ಧವಾಗಿ ಚಲಿಸ್ತೀರಾ. ಅಂಟ್ಕೊಳ್ಳೋಕೆ ಹೋಗೋದಿಲ್ಲ. ಹಂದಿ ನೋಡ್ರಿ, ಮುಂದೆ ತೊಳೆದ್ಬಿಟ್ಟು ಬಿಡ್ರಿ, ಮತ್ತೋ ಕೆಸರಿಗೆ ಬೀಳುತ್ತೆ. ಕಾರಣ ಏನು ಅಂದರೆ ಅದ್ರ ಸ್ವಭಾವ, ಅದು ಹಂಗಿದೆ, ಅದೇ ಖುಷಿ ಅದಕ್ಕೆ. ಹಾಗಾಗಿ ನಾವು ಹಂದಿಗಳ ಥರ ಇರಬಾರ್ದು, ಕುರಿ ಥರ ಇರಬೇಕು. ಕುರಿ ನೋಡಿದಿರ, ಎಲ್ಲರೂ ಒಂಚೂರು ಏನಾರು ಕೊಳೆ ಆಯಿತು ಇದಾಯಿತು ಅಂತ ಹೇಳಿದ್ರೆ ಕೊಚ್ಚಲ್ ಬಿತ್ತು ನೋಡ್ರಿ, ಆ ಕಡೆ ಹೋಗುಜ್ಜುತ್ತೆ, ಈ ಕಡೆ ಹೋಗುಜ್ಜುತ್ತೆ, ಹುಲ್ಲಿಗುಜ್ಜುತ್ತೆ, ಹೇಗಾದರೂ ಸರಿ ಆ ಕೊಳೆಯಿಂದ ಹೊರಗಡೆ ಬರಬೇಕು ಅಂತ ನೋಡುತ್ತೆ. ಸೊ ಆ ರೀತಿಯಾದಂಥ ಮನೋಭಾವ, ಕುರಿಯಲ್ಲಿರುವಂಥ ಮನೋಭಾವ ನಮ್ಗಳದಾಗಿರ್ಬೇಕು. ಅಂದರೆ ಪಾಪದ ಕೆಸರಲ್ಲಿ ನಾನು ಬೀಳದಂತೆ, ಒಂದು ವೇಳೆ ಬಿದ್ದಿತ್ತು ಅಂತ ಹೇಳಿದ್ರನ್ನ ತೊಳ್ಕೊಂಡು ನಾನು ಶುದ್ಧವಾಗಿರಬೇಕು. ಇದನ್ನ ನೀವು ಅಭ್ಯಾಸ ಮಾಡಬೇಕು. ಅದಕ್ಕೆ ಹೇಳೋದು ಇಟ್ಸ್ ಎ ಲೈಫ್ ಸ್ಟೈಲ್. ಕ್ರಿಶ್ಚಿಯನ್ ಲೈಫ್ ಇಸ್ ಎ ಲೈಫ್ ಸ್ಟೈಲ್. ಕ್ರಿಸ್ತಿಯ ಜೀವಿತನೇ ಇದು. ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದು ಜೀವನ ಶೈಲಿ. ಎಲ್ಲಿವರೆಗೂ? ಕಡೆ ಉಸಿರಿನವರೆಗೂ ಸಹ ನೀವು ಅದೇ ರೀತಿ ಬದುಕಬೇಕು. ಅದನ್ನೇ ದೇವರು ಬಯಸುವಂಥದ್ದು. ಹಲ್ಲೆಲೂಯಾ. ಟೆಂಪ್ರವರಿ ಕ್ರಿಶ್ಚಿಯನ್ ಲೈಫು, ಟೆಂಪ್ರವರಿ ಏನಿದೆ, ಟೆಂಪ್ರವರಿ ಆಗಿರುವಂಥದ್ದೆಲ್ಲ ದೇವರು ಬಯಸುವಂಥದ್ದು. ಈ
ಪ್ರಪಂಚದ ಲೋಕ ಏನಾಗುತ್ತೆ ಅಂತ, ಈ ಪ್ರಪಂಚ ಏನಿದೆ ಈ ಲೋಕದ ಸಂಘದಲ್ಲಿ ನಿಮ್ಮನ್ನ ವಂಚಿಸುವಂಥದ್ದಾಗಿದೆ. ಸೊ ಅಲ್ಪ ಸಂಗತಿಗಳಿಗೆ, ಅಲ್ಪ ಕಾರ್ಯಗಳಿಗೆ ಒಳಗಾಗಿ ನಿಮ್ಮ ನಿತ್ಯವಾದಂಥ ಅಮೂಲ್ಯವಾದಂಥ ಜೀವಿತವನ್ನು ನಾಶ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಏನು ಟೆಂಪ್ರವರಿ ಪ್ಲೆಜರ್ಸ್ ಏನಿದೆ, ಅಲ್ಪ ಸುಖ, ಅಲ್ಪ ಕಾರ್ಯಗಳಿಗೋಸ್ಕರ ದೊಡ್ಡದನ್ನ ಬಿಡೋದಕ್ಕೆ ಹೋಗ್ಬೇಡ್ರಿ. ಈ ಲೋಕ ಜೀವಿತ ಅಲ್ಪವಾದಂಥದ್ದು. ಯಾವ ವರ್ಷ ಯಾವ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೋ ಗೊತ್ತಿಲ್ಲ. ಅದು ದೇವರ ಕರಗಳಲ್ಲಿರುವಂಥದ್ದಾಗಿದೆ. ನಿಮ್ಮ ಆಯಸ್ಸಿನ ವರ್ಷಗಳು ದೇವರ ಕರಗಳಲ್ಲಿರುವಂಥದ್ದಾಗಿದೆ. ಸೊ ಎಷ್ಟು ವರ್ಷ ಬದುಕ್ತಾರೋ ನಮಗೆ ಗೊತ್ತಿಲ್ಲ, ದೇವರು ಡಿಸೈಡ್ ಮಾಡ್ತಾರೆ ಅದನ್ನ. ಸೊ ನಿಮ್ಮ ಆಯುಷ್ ಕಾಲದಲ್ಲಿ ನೀವು ಯಾವ ರೀತಿಯಾಗಿ ಬದುಕ್ತೀರಾ, ಅದು ನೀವು ಪರಲೋಕವನ್ನ ರೆಪ್ರೆಸೆಂಟ್ ಮಾಡಬೇಕು, ಪರಲೋಕವನ್ನ ರೆಪ್ರೆಸೆಂಟ್ ಮಾಡಬೇಕು. ಆ ರೀತಿಯಾಗಿರ್ಬೇಕು. ಯಾವ ರೀತಿಯಾದಂತಹ ಜೀವಿತವನ್ನ ಮಾಡ್ತಾ ಇದ್ದೀರಾ, ಯಾವ ರೀತಿ ಜೀವಿತವನ್ನ ಮಾಡ್ತಾ ಇದ್ದೀರಾ ಪ್ರಿಯ ಸಹೋದರ ಸಹೋದರಿಯರೇ. ಈ ಲೋಕದಲ್ಲಿ ನೀವು ಮಳೆ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ರು ಇರೋದಕ್ಕಾಗಲ್ಲ. ಒಂದ್ ದಿವಸ ಬಂದೇ ಬರುತ್ತೆ. ಎಲ್ಲರ ಜೀವಿತಗಳಲ್ಲಿ ಒಂದ್ ದಿವಸ ಕಡೆ ದಿವಸ ಬರುತ್ತೆ. ಆ ದಿವಸ ಆದ್ಮೇಲೆ ವಾಟ್ ನೆಕ್ಸ್ಟ್? ನಿನ್ನ ಆತ್ಮ ಟೆಂಪ್ರವರಿಯಾಗಿ ಇರೋದಕ್ಕೆ ಇಷ್ಟಪಡ್ತಿದ್ಯಾ, ಪರ್ಮನೆಂಟ್ ಹೋಗಕ್ಕೆ ಇಷ್ಟಪಡ್ತಿದ್ಯಾ? ನಿಮ್ಮ ಆತ್ಮ ನಿತ್ಯಕ್ಕೆ ಹೋಗಕ್ಕೆ ಬಯಸ್ತಾ ಇದ್ದೀರಾ? ಇಲ್ಲ ಇಲ್ಲೇ ನಾನು ಟೆಂಪ್ರವರಿ ಆಗಿದ್ದು ಇಲ್ಲೇ ಇರಬೇಕು ಅಂತ ಇಲ್ಲ. ನೀವಿರೋ ಈ ಬಯಸ್ತಿಂತೇಳಿ ಇರಕ್ಕಾಗಲ್ಲ. ನಿತ್ಯ ಜೀವ ನಿತ್ಯ ಮರಣ ಎರಡು ಇರುವಂತದ್ದಾಗಿದೆ. ನಿತ್ಯ ಜೀವ ನಿತ್ಯ ಮರಣ. ಒಂದು ನಿತ್ಯ ಜೀವಕ್ಕೆ ಹೋಗ್ಬೇಕು, ನಿತ್ಯ ಮರಣಕ್ಕೆ ಹೋಗ್ಬೇಕು, ಎರಡರಲ್ಲೊಂದಾಗುತ್ತೆ. ಸೊ ನೀವು ಯಾವ್ದನ್ನ ಚೂಸ್ ಮಾಡ್ಬೇಕು ಅಂತಿದ್ದೀರಾ, ಯಾವ್ದಕ್ಕೆ ಹೋಗ್ಬೇಕು ಅಂತ ಇದ್ದೀರಾ? ನೀವು ಯಾವ್ದಕ್ಕೆ ಹೋಗ್ಬೇಕು ಅಂತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಅಭ್ಯಾಸವನ್ನ ಇಲ್ಲಿಂದಲೇ ಮಾಡಬೇಕು. ಸೊ ಈ ಲೋಕ ಜೀವಿತದಲ್ಲೇ ಮಾಡಬೇಕು. ಈ ಲೋಕದ ಜೀವಿತದಲ್ಲಿ ನೀವೇನ್ ಮಾಡಬೇಕು, ಅಭ್ಯಾಸಕ್ಕೆ ತಗೊಂಡು ಅಭ್ಯಾಸವನ್ನ ಮಾಡ್ಕೊಂಡು ಹೋಗ್ಬೇಕು. ಒಬ್ಬ ವ್ಯಕ್ತಿ ಡಿಗ್ರಿ ಎಕ್ಸಾಮ್ ಬರೀತಾನೆ ಅಂತ ಹೇಳಿದ್ರೆ ಅವ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 1-2ನೇ ಕ್ಲಾಸಿಂದಲೇ ಅಕ್ಷರಾಭ್ಯಾಸ ಶುರು ಮಾಡಿರ್ತಾನೆ. ಯಾಕೆ? ಆ ಡಿಗ್ರಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ವರ್ಷಗಳು ಬೇಕು. ಅದೇ ಪ್ರಕಾರವಾಗಿ ನಿಮ್ಮ ಲೈಫ್ ಎಕ್ಸಾಮ್, ನಿಮ್ಮ ಲೈಫ್ ಜೀವಿತ, ನಿಮ್ಮ ಎಟರ್ನಲ್ ಲೈಫ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ಲೈಫ್ ಅಲ್ಲಿ ಇರುವಂತ ಎಕ್ಸಾಮ್ಸ್ ಗಳನ್ನೆಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಹಲ್ಲೆಲೂಯಾ. ದೇವರದನ್ನ ಬಯಸ್ತಾರೆ ಆ ರೀತಿಯಾಗಿ ಇರಬೇಕು ಅಂತ. ಅರೆ ಸಭೆಗಳಲ್ಲಿ ನೋಡ್ಬೇಕಾದ್ರೆ ತಣ್ಣನೆ ಅವಸ್ಥೆ ಆವರಿಸ್ಕೊಳ್ತಾ ಇದೆ, ತಣ್ಣನೆ ಅವಸ್ಥೆಗಳು ಆವರಿಸ್ಕೊಳ್ತಾ ಇದೆ. ದೇವರ ವಾಕ್ಯ ಹೇಳುತ್ತೆ ಕಡೆಗಾಲದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುತ್ತೆ ಅಂತ. ಅನೇಕರಲ್ಲಿ, ಬಹುಜನರಲ್ಲಿ ನೀವು ಇರೋದು ಬೇಡ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಟ್ರಗಲ್ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು? ಅದಕ್ಕೆ ಬಿಟ್ಕೊಡೋದಿಲ್ಲ. ತಣ್ಣನೆ ಅವಸ್ಥೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಲೋಕ ಎಳೆದು ಬಿಡುತ್ತೆ. ಹಾಗಾಗಿ ಅದಕ್ಕೆ ಒಳಗಾಗಬಾರ್ದು ಅಂತಿತ್ತು ಅಂತ ಹೇಳಿದ್ರೆ ನೀವು ಯಾವಾಗಲೂ ಹೇಗಿರ್ಬೇಕು, ಉಳ್ಳವರಾಗಿರ್ಬೇಕು, ದೇವರನ್ನ ಬಯಸುವಂತವರಾಗಿರ್ಬೇಕು, ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವಂತವರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು. ದಿಸ್ ಆಲ್ ಆರ್ ಕ್ವಾಲಿಟೀಸ್. ಇದು ಒಂದೊಂದೊಂದು ಸಬ್ಜೆಕ್ಟ್ ಆಗುತ್ತೆ. ಇವತ್ತು ನಾನು ಬರೀ ದೇವರ ಚಿತ್ರ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ಹೋಲಿನೆಸ್ ಬಗ್ಗೆ ನಾವು ಮಾತ್ರ ತಿಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಲೈಫ್ ಏನಿದೆ ಇದು ಹೋಲಿಯಾಗಿರ್ಬೇಕು, ದೇವರ ಮುಂಭಾಗದಲ್ಲಿ ಪರಿಶುದ್ಧವಾಗಿರ್ಬೇಕು. ನೋಡಿ, ಅನೇಕರಿಗೆ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ. ಯಾಕೆ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ? ಯಾಕೆ ಮನಸ್ಸು ಚಂಚಲ ಆಗುತ್ತೆ? 5 ನಿಮಿಷ ಪ್ರೇಯರ್ ಮಾಡೋಕ್ಕಾಗಲ್ಲ. ಪರಿಶುದ್ಧತೆ ಇಲ್ಲ, ಅನ್ಯೋನ್ಯತೆ ಕಟ್ಟಾಗಿದೆ. ಅದನ್ನ ಸರಿ ಮಾಡ್ಕೋ. ಅವಾಗ ದೇವರ ಮುಖವನ್ನು ನೋಡೋದಕ್ಕೆ, ಸಂಭಾಷಣೆ ಮಾಡೋದಕ್ಕೆ ನಿನಗೆ ಆಗುತ್ತೆ. ಸೊ ಹಾಗಾಗಿ ನೀವು ಪರಿಶುದ್ಧತೆ ಇಲ್ಲದೆ ದೇವ್ರನ್ನ ಮುಖಾಮುಖಿ ದರ್ಶನ ಮಾಡೋದಕ್ಕೆ, ಅಂದ್ರೆ ನೀವು ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಅನೇಕರಿಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಯಾಕೆ? ದಿಸ್ ಇಸ್ ದ ರೀಸನ್. 5 ನಿಮಿಷ ಬೈಬಲ್ ಓದಕ್ಕಾಗಲ್ಲ. ಯಾಕೆ? ಹೋಲಿನೆಸ್ ಇಲ್ಲ, ಹೋಲಿ ಲೈಫ್ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಸ್ಕೂಲ್ ಲೆಸನ್ಗಳು ಹೇಳ್ಕೊಡ್ತಿರಲ್ವೋ, ಈ ಲೆಸನ್ಗಳು ಹೇಳ್ಕೊಡ್ರಿ. ಬೆಳಗ್ಗೆ ಎದ್ದು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ವಾಕ್ಯಗಳನ್ನ ಕಲಿಸ್ಕೊಡ್ರಿ. ನೋಡ್ರಿ, ಅನೇಕ ಟೀಚಿಂಗ್ಸ್ಗಳು ಬರುತ್ತೆ ಈ ಪ್ರಪಂಚದಲ್ಲಿ. 100 ಸಾವಿರದ ಟೀಚಿಂಗ್ಸ್ ಬರುತ್ತೆ. ಮಕ್ಕಳನ್ನ ಆ ರೀತಿ ಬೆಳೆಸಿ, ಈ ರೀತಿ ಬೆಳೆಸಿ, ಹಿಂಗಿರ್ಬೇಕು. ನಾನು ಅದನ್ನೆಲ್ಲ ಗಮನಿಸೋದಕ್ಕೆ ಹೋಗಲ್ಲ. ಆ ರೀತಿ ಟೀಚಿಂಗ್ಸ್ಗಳು 100 ಟೀಚಿಂಗ್ಸ್ಗಳನ್ನ ಹಿಡ್ಕೊಂಡು ಈ ಮಕ್ಕಳುಗಳನ್ನ ಬೆಳೆಸಕ್ಕಾಗಲ್ಲ. ಅಲ್ಟಿಮೇಟ್ ಆಗಿ ದೇವರ ವಾಕ್ಯ ಏನಿದೆ ದಟ್ ಈಸ್ ದ ಫೈನಲ್. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ದೇವರ ವಾಕ್ಯ ಏನಿದೆ ಅದ್ರ ಪ್ರಕಾರ ಮಾಡ್ಬೇಕು. ಮಕ್ಕಳಿಗೆ ಶಿಕ್ಷಿಸು, ಬೆತ್ತದಿಂದ ಹೊಡೆ, ಆತನ ಆತ್ಮವನ್ನು ಆ ಪಾತಾಳಕ್ಕೆ ಹೋಗದಂತೆ ಮಾಡುವಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ಒದೆ ಬಿಡಬೇಕು, ತಪ್ಪು ಮಾಡಿದಾಗ ಒದೆ ಕೊಡಬೇಕು. ಬೆತ್ತ ಹಿಡಿದ ಪಿತ ಪುತ್ರನಿಗೆ ಶತ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ದಟ್ ಮೀನ್ಸ್ ಒದೆ ಬಿಡಬೇಕು. ಅವ್ನು ತಪ್ಪು ಮಾಡ್ದ ಅಂತ ಹೇಳಿದ್ರೆ ಬಾರಿಸ್ಬೇಕು. ಬಾರಿಸ್ದಾಗ್ಲೇ ಅವನೇನಾಗ್ತಾನೆ, ಸರಿ ಆಗ್ತಾನೆ. ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಳುಗಳಿಗೆ ಹೊಡಿಯೋಕೋಬಾರ್ದು, ಮಣ್ಣು ಬೀಳ್ತಾರೆ. ಅದಕ್ಕೂ ದೇವರ ವಾಕ್ಯ ಹೇಳುತ್ತೆ ಪದೇ ಹಿಂಸೆ ಕೊಡಬಾರ್ದು ಮಕ್ಳುಗಳಿಗೆ. ಅದಕ್ಕೆ ದೇವ್ರ ಜ್ಞಾನ ಕೇಳ್ಕೊಳ್ಬೇಕು. ದೇವ್ರ ಜ್ಞಾನ ಕೊಡ್ತಾರೆ. ಪ್ರಿಯ ಸಹೋದರ ನಿಮ್ಮ ಮಕ್ಕಳನ್ನ ಪರಿಶುದ್ಧದಲ್ಲಿ ಬೆಳೆಸಿ. ಎಷ್ಟು ಸಣ್ಣ ವಯಸ್ಸಾದ್ರೂ ಪರವಾಗಿಲ್ಲ, ಮಕ್ಕಳನ್ನ ಪರಿಶುದ್ಧದಲ್ಲಿ ಆಗ್ಲೇ ಅಭ್ಯಾಸ ಮಾಡ್ರಿ. ಆಗ್ಲೇ ದೇವರ ವಾಕ್ಯ ಎಂಬ ಬೀಜವನ್ನ ಅವ್ರ ಒಳಗಡೆ ಬಿತ್ರಿ. ಈ ಲೋಕ ನೋಡ್ಬೇಕಾದ್ರೆ, ಸ್ಕೂಲ್ಗಳಲ್ಲಿ ನೋಡ್ಬೇಕಾದ್ರೆ ಅನೇಕ ಸಂಗತಿಗಳು ಜರುಗ್ತಾ ಇದೆ. ಅನೇಕ ಸಂಗತಿಗಳು ನಾಟ್ ಇವನ್ 10th ಸಹ ಹೋಗ್ಬೇಕಾಗಿಲ್ಲ, ಆಗ್ಲೇ ಬೇಕಾದಷ್ಟು ಕಾರ್ಯಗಳು ಜರುಗ್ತಾ ಇದೆ. ಅದು ಹೇಳೋದಕ್ಕೆ ಇಷ್ಟಪಡಲ್ಲ ಅದನ್ನೆಲ್ಲ. ಎಸ್ಪೆಷಲಿ ಬೆಂಗಳೂರುಗಳಲ್ಲಿ ನೋಡ್ಬೇಕಾದ್ರೆ, ಇನ್ನು ಮೆಟ್ರೋಪಾಲಿಟನ್ ಸಿಟಿಗಳು ನೋಡ್ಬೇಕಾದ್ರೆ ನಡೀತಾ ಇದೆ ಇದನ್ನೆಲ್ಲ. ಯೌವನಸ್ಥರು ಕೇವಲ SLC PUಗಳಿರುವಂಥವ್ರು ಧೂಮಪಾನ, ಮದ್ಯಪಾನಕ್ಕೆ ಒಳಗಾಗಿ ತೂರಾಡ್ತಾ ಇರುವಂಥ ಸಂಗತಿಗಳು. ಅನೇಕ ಯೌವನಸ್ಥಿಯರು ಪಬ್ಗಳಲ್ಲಿ ಏನೋ ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ವರ್ತಿಸುವಂಥದ್ದು, ಬೀದಿಗಳಲ್ಲಿ ಅಲಿಯುವಂಥ ಸಂಗತಿಗಳು. ಇದನ್ನೆಲ್ಲ ನೋಡಬೇಕಾದ್ರೆ ಉಂಟು ಮಾಡಿದಂಥ ದೇವರಿಗೆ ಎಷ್ಟು ದುಃಖ ಆಗುವಂಥದ್ದಾಗಿದೆ. ಉಂಟು ಮಾಡಿದಂಥ ದೇವರಿಗೆ ಎಷ್ಟು ದುಃಖವನ್ನು ತರುವಂಥದ್ದಾಗಿದೆ.
ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಕಡೆ ಪಕ್ಷ ಬೇರೆಯವ್ರನ್ನ ಇದು ಮಾಡೋಕಟ್ಲಿ ನಿಮ್ಮ ಮನೆಯವ್ರನ್ನಾರು ಕಾಯ್ದುಕೊಳ್ರಿ. ನಿಮ್ಮ ಮನೆಯವ್ರನ್ನ ಕಾಯ್ದುಕೊಳ್ರಿ. ನೋಡಿ, ನಿಮ್ಮ ಮನೆಯವರು ನಿಮ್ಮ ಮಾತನ್ನು ಕೇಳಲಿಲ್ಲ, ನಿಮ್ಮ ಮಕ್ಕಳಿಗೆ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ನೀವು ಅವ್ರಿಗೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ ಇಡ್ರಿ. ಅವ್ರು ಕೇಳೋ ಹಾಗೆ ದೇವ್ರು ಮಾಡ್ತಾರೆ. ಅವ್ರು ಕೇಳೋ ಹಾಗೆ ದೇವ್ರು ಮಾಡ್ತಾರೆ. ಯಾಕಂದರೆ ನೀವು ಮಾಡೋದಕ್ಕೆ ಹೋಗ್ಬೇಡ್ರಿ, ನೀವು ಹ್ಯಾಂಡ್ಲ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅದೇ ತಪ್ಪು. ನೀವು ಹ್ಯಾಂಡ್ಲ್ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ನೀವು ಸರಿಪಡಿಸೋಕೋರು ತಪ್ಪಾಗುತ್ತೆ. ನೀವು ಮಾಡೋದಕ್ಕೆ ಹೋಗ್ಬೇಡ್ರಿ. ದೇವರ ಕರೆಗಳಿಗೆ ಕೊಡ್ರಿ. ದೇವ್ರು ಹ್ಯಾಂಡ್ಲ್ ಮಾಡ್ತಾರೆ. ದೇವ್ರು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕಾದಂತ ಗೊತ್ತು, ದೇವ್ರು ಹ್ಯಾಂಡ್ಲ್ ಮಾಡ್ತಾರೆ. ಸೊ ದೇವ್ರು ಅವ್ರನ್ನ ಕ್ರಮಪಡಿಸ್ತಾರೆ, ದೇವ್ರು ಸರಿಪಡಿಸ್ತಾರೆ. ನೀವು ಸರಿಪಡಿಸೋದಕ್ಕಾಗಲ್ಲ ಅವ್ರನ್ನ. ಅದಕ್ಕೆ ನಿಮ್ಮ ಮಾತು ಕೇಳಲ್ಲ ಅವರು. ಅದಕ್ಕೆ ನೀವೇನು ಮಾಡಬೇಕು, ನೀವು ನಿಮ್ಮ ಮಾತು ಕೇಳಲ್ಲ, ಬಿಟ್ಬಿಡ್ರಿ. ಪ್ರಾರ್ಥನೆ ಮಾಡ್ರಿ ಅವ್ರಿಗೋಸ್ಕರ. ದೇವ್ರು ಸರಿ ಮಾಡ್ತಾರೆ. ಮೊದಲು ಅದಕ್ಕಿಂತ ಮುಂಚೆ ನಿಮ್ಮ ಲೈಫನ್ನು ಸಹ ಗಮನಿಸ್ತಾರೆ. ಅದನ್ನು ಮರಿಬೇಡ್ರಿ. ನಿಮ್ಮ ಲೈಫ್ನ ನೀವು ಮಾಡೋದಲ್ಲೇ ಅವ್ರಿಗೆ ಮಾಡಿ ಅಂತ ಹೇಳಿದ್ರೆ ನೀವು ನೀನು ಫಸ್ಟ್ ಮಾಡು, ಆಮೇಲೆ ನಾವು ಮಾಡ್ತೀವಿ ಅಂತಾರೆ. ನೀವೇ ಪ್ರೇಯರ್ ಮಾಡೋದಲ್ಲೇ, ನೀವೇ ನಿಮ್ಮ ಲೈಫ್ನ ಎಕ್ಸಾಂಪಲ್ ಆಗಿ ಸೆಟ್ ಮಾಡ್ದಲ್ಲೇ ಅವ್ರಿಗೆ ಹೇಳ್ತು ಅಂತ ಹೇಳಿದ್ರೆ ಅವರು ಕೇಳೋಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಂತೇಳಿ ನಿಮ್ಮ ಲೈಫ್ ಸ್ಟೈಲ್ ತೋರಿಸಿ ಆಗ ಬೆಲೆ ಕೊಡ್ತಾರೆ. ಅನೇಕ ಸಭೆಗಳಲ್ಲಿ ಯಾಕೆ ಕೆಲವು ಪಾಸ್ಟರ್ಗಳಿಗೆ, ಕೆಲವು ಸೇವಕರಿಗೆ ಬೆಲೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂದರೆ ಅವ್ರ ಲೈಫ್ ಇಲ್ಲ. ಓಪನ್ ಆಗಿ ಹೇಳ್ತೀನಿ ನಾನು, ಲೈಫ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳೋದೊಂದು ಮಾಡೋದೊಂದು, ಅದಕ್ಕೆ ಬೆಲೆ ಕೊಡಲ್ಲ. ವೆರಿ ಸಿಂಪಲ್. ನಮ್ಮ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಜೀವಿತವನ್ನು ನೋಡಿ ಅವ್ರೇನು ಮಾಡಬೇಕು, ಫಾಲೋ ಮಾಡಬೇಕು. ನಮ್ಮ ಜೀವಿತವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರನೇ ಬಹಳ ಎಚ್ಚರಿಕೆಗಳು, ಪರಿಶುದ್ಧವಾಗಿರಬೇಕು. ಯಾವ ರೀತಿಯಾಗಿ ಒಬ್ಬ ಗಂಡು ಹೆಣ್ಣತ್ರ ಮಾತಾಡಬೇಕಾದ್ರೆ, ಹುಡುಗಿ ಹತ್ರ ಮಾತಾಡಬೇಕಾದ್ರೆ ಈ ಸಂಗತಿಗಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಯು ಶುಡ್ ನೋ ಹೌ ಟು ಡೀಲ್ ಇಟ್. ನಿಮಗೆ ಗೊತ್ತಿರಬೇಕು ಯಾವ ರೀತಿಯಾಗಿ ಯವನಸ್ಥರನ್ನ ನೀವು ಹ್ಯಾಂಡಲ್ ಮಾಡಬೇಕು, ಯವನಸ್ಥರೊಂದಿಗೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಗೊತ್ತಿರಬೇಕು. ಸೊ ಹಾಗಾಗಿ ಹುಡುಗರ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿಯಾಗಿರಬೇಕು, ಹುಡುಗಿರ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿಯಾಗಿರಬೇಕು, ಎಷ್ಟು ಮಾತಾಡಬೇಕು, ಹೇಗಿರಬೇಕು. ಲೌಕಿಕ ಸಂಗತಿಗಳು ಬಹಳ ವೇಗವಾಗಿ ಟ್ರ್ಯಾಕ್ ಮಾಡ್ತಾ ಇದೆ. ಬಹಳ ದುಃಖಕರ ಸಂಗತಿಗಳು ಫೇಸ್ಬುಕ್ಕಲ್ಲಿರ್ಬೋದು, ಟ್ವಿಟರ್ಗಳಲ್ಲಿರ್ಬೋದು, ಮಾನ ಮರ್ಯಾದೆ ಇಲ್ಲದ ರೀತಿಯಲ್ಲಿ ಓಪನ್ ಆಗಿ ಲೈವ್ ಆಗಿ ಬಂದು ಕಾರ್ಯಗಳನ್ನು ಮಾಡುವಂಥದ್ದು ಅಸಹ್ಯ. ಕಾರಣ ಏನು? ಪರಿಶುದ್ಧತೆ ಏನಾಗ್ತದೆ ಅಂತ ಹೇಳಿದ್ರೆ, ಪರಿಶುದ್ಧತೆಯನ್ನು ದೇವ್ರು ಮೆಚ್ಚೋದಾದರೆ ಅಪರಿಶುದ್ಧತೆಯನ್ನು ಸೈತಾನ ಮೆಚ್ಚ. ಅದಕ್ಕೇನು ಮಾಡ್ತಾನೆ, ಅಪರಿಶುದ್ಧ ಕಾರ್ಯಗಳನ್ನು ಮಾಡೋ ಹಾಗೆ ಜನಗಳನ್ನು ಉದ್ರೇಕಿಸುತ್ತಾ ಜನಗಳನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕಡೆಗೆ ಸೆಳ್ಕೊಳ್ತಾ ಇದ್ದಾನೆ. ಪಾಪವೆಂಬ ಕೆಸರಿನಲ್ಲಿ ಅವ್ರನ್ನ ಹೂತಾಕ್ತಾ ಇದ್ದಾನೆ, ಮುಳುಗಿಸ್ತಾ ಇದ್ದಾನೆ. ಎಷ್ಟು ಬೇಕಾದ್ರೂ ಮುಳುಗಿರ್ಬೋದು. ಒಂದ್ಸರಿ ತಲೆ ಒಳಗರು ಮೂಗಿನ ತನಕ ಮುಳುಗಿದ್ರೆ ಸಾಕು, ಸಾಯ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿರುವಂಥದ್ದಾಗಿದೆ. ನಿಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿರುವಂಥದ್ದಾಗಿದೆ. ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ವಾ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ ಗೊತ್ತಿಲ್ವಾ? 1 Corinthians chapter 3 verse 16 and 17 ನೋಡ್ಬೇಕಾರಿದೆ. ಅಂದರೆ ದೇವರು ನಮ್ಮೊಳಗಡೆ ವಾಸ ಮಾಡ್ತಾರೆ. ಎಲ್ಲಿ ಪರಿಶುದ್ಧತೆ ಇದೆಯೋ, ಎಲ್ಲಿ ಹೋಲಿನೆಸ್ ಇದೆಯೋ ಅಲ್ಲಿ ಮಾತ್ರ ಇರುವಂಥದ್ದಾಗಿದೆ. ಅದಕ್ಕೆ ಬಾಯಿ ಪರಿಶುದ್ಧ ಆಗಿರಬೇಕು, ನೀನು ನೋಡುವಂಥ ನೋಟ ಪರಿಶುದ್ಧ ಆಗಿರಬೇಕು, ಕೇಳುವಂಥ ಮಾತುಗಳು ಪರಿಶುದ್ಧವಾಗಿರಬೇಕು. ಆ ಸ್ಥಳಗಳಲ್ಲಿ, ಆ ವ್ಯಕ್ತಿಗಳಲ್ಲಿ ಅಪರಿಶುದ್ಧ ಸಂಗತಿಗಳು ಇರೋದಾದರೆ ಅದನ್ನು ಬಿಟ್ಟು ಆಚೆ ಹೋಗ್ರಿ. ನಿಂತ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ನಿಮ್ಮ ಆತ್ಮವನ್ನು ಹಾಳು ಮಾಡುತ್ತೆ, ನಿಮ್ಮಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಅಂಥ ಸ್ನೇಹಿತರಿರ್ಬೋದು, ನೆಂಟರುಗಳಿರ್ಬೋದು, ಬಂಧುಗಳಿರ್ಬೋದು, ಯಾರಾದರೂ ಸರಿ, ಮುಲಾಜಿಲ್ದಲ್ಲೇ ಕತ್ತರಿಸಾಕಿ ಕಟ್ ಮಾಡಾಕಿ ಅಂತ ರಿಲೇಷನ್ಶಿಪ್ ಬೇಕಾಗಿಲ್ಲ. ದೇವರಿಗೂ ನಿಮಗೂ ಬರುವಂಥ, ದೇವರಿಗೂ ಮತ್ತು ನಿಮಗೆ ಇರುವಂಥ ಮಧ್ಯದಲ್ಲಿ ಬರುವಂಥ ಯಾವುದೇ ಸಂಗತಿಗಳಾದರೂ ಸರಿ ಮುಲಾಜಿದಲ್ಲೇ ಕತ್ತರಿಸಾಕ್ರಿ. ನೋ ಸೆಕೆಂಡ್ ಥಾಟ್. ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಹಂಗಂತಾರೆ ಹಿಂಗಂತಾರೆ, ಅಯ್ಯೋ ದುಃಖ ಮಾಡ್ತಾರೆ. ನೋ ಪ್ರಿಯ ಸೋದರ ಸೋದರಿಯರೇ, ಪಾಪಕ್ಕೆ ಪ್ರೇರೇಪಿಸುವಂಥ ಕಾರ್ಯಗಳನ್ನು ಮಾಡುವಂಥ ಯಾವುದೇ ಸ್ನೇಹಿತೆ, ಗಂಡು ಹೆಣ್ಣು, ಯಾವುದೇ ರಿಲೇಷನ್, ಯಾವುದೇ ರಿಲೇಟಿವ್, ಯಾವುದೇ ಬಂಧುಗಳು, ಯಾವುದೇ ಸ್ನೇಹಿತರುಗಳು, ಯಾರಾದರೂ ಸರಿ, ಕೆಲಸ ಮಾಡೋ ಸ್ಥಳಗಳಿರ್ಬೋದು, ಯಾರಾದರೂ ಸರಿ, ಮುಲಾಜಿಲ್ದಲ್ಲೇ ಏನು ಮಾಡಿ ಆ ಸಂಬಂಧಗಳನ್ನು ಕತ್ತರಿಸಾಕ್ರಿ. ನಿಮ್ಮ ಮತ್ತೆ ದೇವರ ಮಧ್ಯೆ ಇರುವಂಥ ತೊಡಕು ಯಾವುದಾಗಿದೆ, ಅಡ್ಡಿ ಯಾವುದಾಗಿದೆ, ಮುಲಾಜಿಲ್ದಲ್ಲೇ ತೆಗೆದುಹಾಕ್ರಿ. ಹಾಲೆಲೂಯಾ. ನಮ್ಮ ಫ್ರೆಂಡ್ಸ್ಗಳು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ಗಳಿಗಿಂತ ನಿನ್ನನ್ನು ಉಂಟು ಮಾಡಿದಂಥ ದೇವರು ದೊಡ್ಡವನಾಗಿದ್ದಾನೆ.
ದೇವರು ನಿನ್ನ ನಡೆಸುವಂಥವನಾಗಿದ್ದಾನೆ, ದೇವರು ನಿನ್ನನ್ನು ಕಾಯುವಂಥವನಾಗಿದ್ದಾನೆ, ದೇವರು ನಿನ್ನ ನಿತ್ಯಕ್ಕೆ ಸೇರಿಸುವಂಥವನಾಗಿದ್ದಾನೆ. ನಿಮ್ಮ ಫ್ರೆಂಡ್ಗಳು ನಿನ್ನ ಕರ್ಕೊಂಡು ಹೋಗಲ್ಲ. ನಿಮ್ಮ ಫ್ರೆಂಡು ನಿಮ್ಮ ಪಾಕೆಟ್ಲೊಳಗೆ ಕಾಸಿದ್ರೆ ಮಾತ್ರ ಇರ್ತಾರೆ, ನಿನ್ನಿಂದ ಹೆಲ್ಪ್ ಆಗೋದ್ರೆ ಮಾತ್ರ ಇರ್ತಾರೆ. ನಿಮ್ಮ ರಿಲೇಟಿವ್ಗಳು ಅಷ್ಟೇ, ನಿಮ್ಮದು ಉಪಯೋಗ ಆದರೆ ಮಾತ್ರ ಬರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಜಾಗ ಖಾಲಿ ಮಾಡ್ತಾರೆ. ನಿಮ್ಮಿಂದ ಏನಾರು ಯೂಸ್ ಆಗುತ್ತಾ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ. ಆದರೆ ದೇವರ ಆ ರೀತಿಯಲ್ಲ, ದೇವರು ನಿಮ್ಮೊಂದಿಗೆ ಎಲ್ಲ ಕಾಲಕ್ಕೂ ಇರುವಂಥವರಾಗಿದ್ದಾರೆ. ಹಾಗಾಗಿ ನಿಮ್ಮ ಮತ್ತು ದೇವರ ಮಧ್ಯೆ ಯಾವುದೇ ಸಂಗತಿಗಳಾದರೂ ಸರಿ, ಬೇರ್ಪಡಿಸುವಂಥ ಯಾವುದೇ ಸಂಗತಿಗಳಿದ್ರೂ ಸರಿ, ಮುಲಾಜಿಲ್ದಲೇ ಅದನ್ನು ತೆಗೆದು ಹಾಕ್ರಿ. ನೋ ಕಾಂಪ್ರಮೈಸ್ ಲೈಫ್, ನೋ ಕಾಂಪ್ರಮೈಸ್. ಪ್ರಿಯ ಸೋದರ ಸೋದರಿಯರೇ, ಹೊಂದಾಣಿಕೆ ಜೀವಿತ ಇಲ್ಲ. ಒಂದು ಆ ಕಡೆ ಇಲ್ಲ ಈ ಕಡೆ. ಒಂದು ಗಾದೆ ಹೇಳ್ತಾರೆ, ಏಕ್ ಮಾರ್ ದೋ ತುಗಡ ಅಂತ ಹೇಳಿದ್ರು. ಒಂದೇ ವೇ, ಒಂದೇ ದಾರಿ, ಎರಡು ದಾರಿ ಇಲ್ಲ, ಒಂದೇ ದಾರಿ. ಎಲ್ಲಿ ಹೋಗ್ಬೇಕು ಅಂತಿದ್ದೀರಾ? ನಿತ್ಯ ಜೀವನ, ನಿತ್ಯ ಮರಣನ ನಿರ್ಧಾರ ನಿಮ್ಮದೇ. ನೀವು ದೇವರ ಮಾರ್ಗದಲ್ಲಿ ಬರೋದಾದರೆ ನಿತ್ಯ ಜೀವ ಖಚಿತ, ನಿಶ್ಚಿತ. ದೇವರ ಮಾರ್ಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾರ್ಗ ಬೇರೆ ಮಾರ್ಗಕ್ಕೆ ಹೋಗುವಂಥದ್ದಾಗಿದೆ, ನಿಮ್ಮನ್ನು ತೆಗೆದುಕೊಂಡು ಬೇರೆ ಮಾರ್ಗಕ್ಕೆ ಹೋಗುವಂಥದ್ದಾಗಿದೆ. ಅನೇಕರು ಹೇಳ್ತಾರೆ, ಯಾಕೆ ನಮ್ಮ ದೇಹ ನಾವು ಯಾಕೆ ಎಂಜಾಯ್ ಮಾಡಬಾರ್ದ ಈ ಲೋಕದಲ್ಲಿ? ಬೇರೆ ಸಂಗತಿಗಳು ನಾವು ಮಾಡಬಾರ್ದು. ನಿಮ್ಮನ್ನು ಮಲಿನತ ಮಾಡುವಂಥ ಯಾವುದೇ ಸಂಗತಿಗಳಾದರೂ ಸರಿ, ಈವನ್ ಮ್ಯೂಸಿಕ್ ಸಹ, ಮ್ಯೂಸಿಕ್ ನಿಮ್ಮನ್ನು ಬೇರೆ ಮಾರ್ಗಕ್ಕೆ, ಬೇರೆ ಕಡೆ ಎಳೆಯುವಂಥ ಯಾವುದೇ ರೀತಿಯಾದಂಥ ಮ್ಯೂಸಿಕ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ದೃಶ್ಯಗಳಾಗಿರ್ಬೋದು, ಯಾವುದೇ ರೀತಿಯ ಸಂಗತಿಗಳಾಗಿರ್ಬೋದು, ಯಾವುದೇ ಆದರೂ ಸರಿ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕತ್ತರಿಸಿ ಹಾಕ್ಬೇಕು. ಅದರ ಮುಲಾಜಿಲ್ದಲ್ಲೇ ಕಟ್ ಮಾಡಿ ಹಾಕಬೇಕು. ನೀವು ಅದಕ್ಕೆ ಜೋಡಣೆಯಾಗಿ ಏನೋ ಅದ್ರ ಜೊತೆ ಅಂಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಕ್ಷುಲ್ಲಕವಾದ ಸಂಗತಿಗಳು ನಮಗೆ ಬೇಕಾಗಿಲ್ಲ. ಕ್ಷುಲ್ಲಕವಾದ ಸಂಗತಿಗಳು, ಅಲ್ಪ ಸಂಗತಿಗಳು, ಅಳಿದು ಹೋಗುವಂಥ ಸಂಗತಿಗಳು, ನಾಶವಾಗುವಂಥ ಸಂಗತಿಗಳು ನಮಗೆ ಬೇಕಾಗಿಲ್ಲ. ಹಾಲೆಲೂಯ. ಬುಕ್ ಆಫ್ ಡ್ಯೂಟೋನಮಿ ಚಾಪ್ಟರ್ 7:16 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ಡ್ಯೂಟೋನಮಿ ಚಾಪ್ಟರ್ 7:16 ಈ ರೀತಿಯಾಗಿ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದಿರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ದಟ್ ಮೀನ್ಸ್ ವಿ ಹ್ಯಾವ್ ಚೂಸನ್. ನಾವು ಆಯ್ಕೆ ಮಾಡಲ್ಪಟ್ಟಂಥ ವ್ಯಕ್ತಿಗಳು, ಆಯ್ಕೆ ಮಾಡಲ್ಪಟ್ಟಂಥ ಜನಾಂಗವಾಗಿದ್ದೇವೆ. ಸೊ ಸೆರಾಫಿಯರು, ಕೆರೂಬಿಯರು ದೇವರು ಪರಿಶುದ್ಧನು ಅಂತೇಳಿ ಆರಾಧನೆ ಮಾಡೋದನ್ನು ನೋಡ್ತೇವೆ. ಹಾಲೆಲೂಯ. ಸೊ ಪರಿಶುದ್ಧನು ಯಾವ ರೀತಿಯಾಗಿ ಅವರೇ ರೆಕ್ಕೆಗಳನ್ನು ಮುಚ್ಕೊಳ್ತಾರಂತೆ. ಕೆರೂಬಿಯರು, ಸೆರಾಫಿಯರು 6 ರೆಕ್ಕೆಗಳನ್ನು ಇರುವಂಥವ್ರು 2 ಕಣ್ಣುಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಗಳನ್ನು ಬಡಿಯುತ್ತಾ ನೆಲಕ್ಕೆ ತಮ್ಮ ಪಾದವನ್ನು ಸೋಕಿಸ್ಕೊಳ್ಳೋದಲ್ಲೇ ಪರಿಶುದ್ಧನು ಅಂದರೆ ಅವರು ಸಹ ಪರಲೋಕದಲ್ಲಿರುವಂಥ ಅವರು ಸಹ ದೇವ್ರನ್ನ ನೋಡೋದಕ್ಕಾಗಲ್ಲ. ಸೊ ಆ ರೀತಿಯಾಗಿ ಅವ್ರ ಕಣ್ಣುಗಳನ್ನು ಮುಚ್ಚಿಕೊಂಡು ಪರಿಶುದ್ಧನು ಹೇಳೋದನ್ನು ನೋಡ್ತಾರೆ. ದಟ್ ಮೀನ್ಸ್ ಗಾಡ್ ಈಸ್ ಹೋಲಿ. ಪರಿಶುದ್ಧನು, ದೇವರು ಪರಿಶುದ್ಧನಾಗಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, 1 ಪೀಟರ್ ಚಾಪ್ಟರ್ 1:15 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ 1 ಪೀಟರ್ ಚಾಪ್ಟರ್ 1:15 ಈ ರೀತಿಯಾಗಿ ಹೇಳುತ್ತೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧವಾಗಿರ್ರಿ. ನಿಮ್ಮ ಎಲ್ಲ ನಡವಳಿಕೆಯನ್ನು ತಿಳಬೇಕಾದ್ರೆ ನಿಮ್ಮ ಎಲ್ಲ ಆ್ಯಟಿಟ್ಯೂಡ್ಗಳಲ್ಲಿ, ನಿಮ್ಮ ಎಲ್ಲ ಅಂತ ಹೇಳ್ಬೇಕಾದ್ರೆ ಯಾರ ಹತ್ರ ಮಾತನಾಡಬೇಕಾದ್ರೆ ಇರ್ಬೋದು, ಎಲ್ಲರೂ ಹೋಗ್ಬೇಕಾದ್ರೆ ಇರ್ಬೋದು, ಎಲ್ಲ ವಿಷಯಗಳಲ್ಲಿ, ನಿಮ್ಮ ಕುಟುಂಬಗಳ ವಿಷಯಗಳಿರ್ಬೋದು, ಇಲ್ಲ ಹೊರಗಡೆ ಯಾರ ಹತ್ರ ಮಾತನಾಡಬೇಕಾದ್ರೆ ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ನಡವಳಿಕೆಯಲ್ಲಿ ನಿಮ್ಮ ಆ್ಯಟಿಟ್ಯೂಡ್ಗಳಲ್ಲಿ ಏನಾಗಿರಬೇಕು? ಪರಿಶುದ್ಧರಾಗಿರ್ಬೇಕು. ಸೊ ನೋ ಚಮಕ್ಕೆಲ್ಲ ಇಲ್ಲ. ಪ್ರಿಯ ಸೋದರ ಸೋದರಿಯರೇ, ಬುಕ್ ಆಫ್ ಲೆವಿಟಿಕಲ್ಸ್ ಚಾಪ್ಟರ್ 11:45 ಈ ರೀತಿಯಾಗಿ ಹೇಳುತ್ತೆ, ನಿಮ್ಮ ದೇವರಾಗಿರೋದಕ್ಕೆ ನಿಮ್ಮನ್ನು ಐಗುಪ್ತ ದೇಶಗಳಿಂದ ಬರಮಾಡಿದ ಯೆಹೋವನೇ ನಾನು, ಅಂದರೆ ಸರ್ವೇಶ್ವರನ್ ನಾನು ಪರಿಶುದ್ಧನಾಗಿ ನೀವು ಪರಿಶುದ್ಧರಾಗಿರಬೇಕು ಅಂತೇಳಿ. ಹಾಲೆಲೂಯ. ಸೊ ಹೀಬ್ರೂಸ್ ಚಾಪ್ಟರ್ 12:15 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12:15 ಈ ರೀತಿಯಾಗಿ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ ಅಂತೇಳಿ. ಯಾರು ಬೇಕಾರಾಗಿ ಈ ಭೂಲೋಕದಲ್ಲಿ ಇರುವಂಥ ಯಾವುದೇ ಮನುಷ್ಯ ಆಗಿದ್ರೂ ಸರಿ, ಯಾವುದೇ ಉನ್ನತ ಪದವಿಲಿದ್ದರೂ ಸರಿ, ಯಾರಾಗಿದ್ರೂ ಸರಿ, ಎಷ್ಟೇ ಹಣವಂತನಾಗಿದ್ರೂ ಸರಿ, ಎಷ್ಟೇ ಸ್ಥಿತಿವಂತನಾಗಿದ್ರೂ ಸರಿ, ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಸರಿ, ಯಾರಾದರೂ ಸರಿ, ದೇವರ ವಾಕ್ಯ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾವನು, ನೋ ಒನ್ ಯಾರು ಸಹ ಕರ್ತನನ್ನ ಕಾಣೋದಿಲ್ಲ ಅಂತ. ಹಾಲೆಲೂಯ. ಅಂದರೆ ದೇವರನ್ನ
ಕಾಣಕ್ಕಾಗೋದಿಲ್ಲ. ನೀವು ದೇವರನ್ನ ಕಾಣಬೇಕು ಅಂತ ಹೇಳಿದ್ರೆ ಪರಿಶುದ್ಧತೆ ಅತ್ಯಗತ್ಯ. ಅನೇಕ ಡಮ್ಮಿ ಟೀಚಿಂಗ್ಗಳು ಬಂದಿದೆ. ಗ್ರೇಸ್ ವಿಲ್ ಟೇಕ್ ಕೇರ್, ವಾಟ್ ಎವರ್ ಡೂ ವಾಟ್ ಎವರ್ ಯು ವಾಂಟ್, ಗ್ರೇಸ್ ವಿಲ್ ಟೇಕ್ ಕೇರ್. ಡಮ್ಮಿ, ರಾಂಗ್ ಟೀಚಿಂಗ್, ರಾಂಗ್ ಡಾಕ್ಟ್ರಿನ್. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ವಿ ಆರ್ ನಾಟ್ ರೈಚಸ್ನೆಸ್, ಥ್ರೂ ಹಿಮ್ ವಿ ಆರ್ ರೈಚಸ್ನೆಸ್. ಆತನ ಮುಖಾಂತರವಾಗಿ ನಾವು ಏನಾಗಿದ್ದೇವೆ? ನೀತಿವಂತರಾಗಿ. ನಾವು ನೀತಿವಂತರಲ್ಲ, ಆದರೆ ಆತನ ಮುಖಾಂತರ ನೀತಿವಂತರಾಗಿದ್ದೇವೆ. ಹಾಗಂತೇಳಿ ಹೇಗೆ ಜೀವಿಸೋದಲ್ಲ. ಒಂದು ಸಾರಿ ಯಜ್ಞಾರ್ಪಿತನಾಗಿದ್ದ ಮೇಲೆ ಯೇಸು ಸ್ವಾಮಿ ನಮ್ಮ ಪಾಪಗಳ ನಿಮಿತ್ತ ಯಜ್ಞಾರ್ಪಿತನಾದ ಮೇಲೆ ನಾವು ತಿರುಗಿ ಮತ್ತೆ ಪಾಪ ಮಾಡೋದಾದರೆ ಯಾವ ಯಜ್ಞವನ್ನು ಅರ್ಪಿಸೋದಕ್ಕೆ ಸಾಧ್ಯ ಹೇಳ್ರಿ? ಒಂದೇ ಸಾರಿ ಯಜ್ಞವನ್ನು ಅರ್ಪಿಸಾಗಿದೆ, ಒಂದೇ ಸಾರಿ ಎಲ್ಲವನ್ನ ತೀರಿಸಾಗಿದೆ. ಆದರೆ ಮತ್ತೆ ನೀವು ಪಾಪ ಮಾಡೋದಾದ್ರೆ ಇನ್ನು ಯಾವ ಯಜ್ಞ ಮಾಡಬೇಕಾಗತ್ತೆ? ಹಲ್ಲೆಲೂಯಾ. ವಂಚನೆಗೆ ಒಳಗಾಗಬೇಡ್ರಿ. ಮಾಡರ್ನ್ ಟೀಚಿಂಗ್ಸ್ಗಳು ಅಂತ ಹೇಳ್ಬಿಟ್ಟು ಚಿತ್ರ ವಿಚಿತ್ರ ಟೀಚಿಂಗ್ಗಳು ಬರ್ತಾ ಇದೆ. ಅದಕ್ಕೆ ದೇವರ ಆತ್ಮನ ಹೊಂದಿದವರಾಗಿ ಯು ಶುಡ್ ಹ್ಯಾವ್ ದ ಡಿಸೈನಿಂಗ್ ಸ್ಪಿರಿಟ್. ನೀವು ಏನೋ ತಿಳುವಳಿಕೆ ಆತ್ಮ ಏನಿದೆ, ಸತ್ಯವನ್ನು ತಿಳಿಕೊಳ್ಳುವಂಥ ಆತ್ಮ ಏನಿದೆ, ಅದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇದು ಕಡೆಗಾಲ ಆಗಿರೋದ್ರಿಂದ ಈ ಟೀಚಿಂಗ್, ಈ ವಾಕ್ಯಗಳು ಬರ್ತಾ ಇರೋದು ಯಾವ ರೀತಿಯಾಗಿ ಬರ್ತಾ ಇದೆ, ಯಾರ ಮೂಲಕವಾಗಿ ಬರ್ತಾ ಇದೆ? ಪರಿಶುದ್ಧಾತ್ಮನ ಮೂಲಕವಾಗಿ ಬರ್ತಾ ಇದೆಯಾ? ದೇವರ ವಾಕ್ಯಗಳು ಇದೆಯಾ? ಇದೇ ದೇವರ ವಾಕ್ಯಗಳ ಪರಿಶುದ್ಧಾತ್ಮನಿಂದ ಬರ್ತಾ ಇದೆಯಾ ಇಲ್ವೋ ಅಂತೇಳಿ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಲೈಟ್ ಟ್ವಿಸ್ಟ್ ಅಷ್ಟೇ, ಬಹಳ ಸರಳವಾಗಿ ಒಂದೇ ಒಂದು ಸ್ಮಾಲ್ ಒಂದು ವರ್ಡನ್ನು ತಿರುಗಿಸ್ತಾರೆ ಅಷ್ಟೇ, ಮುಗೀತು. ಬಿ ಕೇರ್ಫುಲ್. ಗ್ರೇಸ್ ಇರೋದು ನಾವು ಸಿನ್ ಮಾಡದೇ ಇರೋದಕ್ಕೆ. ಹಲ್ಲೆಲೂಯಾ. ಸಿನ್ ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಗ್ರೇಸ್ ನೋಡ್ಕೊಳ್ಳುತ್ತೆ ಅನ್ನೋದಕ್ಕಲ್ಲ. ಪರಿಶುದ್ಧವಾಗಿರ್ರಿ. ದೇವರ ವಾಕ್ಯ ಹೇಳುತ್ತೆ, ಬುಕ್ ಆಫ್ ಐಸಾಯ ಚಾಪ್ಟರ್ 15:2 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ಐಸಾಯ ಚಾಪ್ಟರ್ 15:2 ಈ ರೀತಿಯಾಗಿ ಹೇಳುತ್ತೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿದೆ. ಹಲ್ಲೆಲೂಯಾ. ಅಂದರೆ ನೀವು ಮಾಡುವಂಥ ಅಪರಾಧಗಳೇ ದೇವರು ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಯಾಕೆ ದೇವರಿಂದ ದೂರ ಇದ್ದೀರಾ? ಯಾಕೆ ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗ್ತಿಲ್ಲ ಅಂತ ಹೇಳಿದ್ರೆ, ನೀವು ಮಾಡುವಂಥ ಅಪರಾಧಗಳೇ, ನೀವು ಮಾಡಿದಂಥ ಏನಿದೆ ಕಾರ್ಯಗಳೇ ದೇವರಿಗೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡದಂತೆ ಅಡ್ಡಿಯಾಗಿರುವಂಥದ್ದಾಗಿದೆ. ನೀವು ಮಾಡುವಂಥ ಪಾಪಗಳೇ ದೇವರಿಂದ ಅಗಲಿಸುತ್ತಾ ಬಂದಿದೆ. ದೇವ್ರು ಹೇಳ್ತಾರೆ ಮಾಡಬೇಡ ಅಂತ ಹೇಳಿದ್ರೆ ಮಾಡ್ತಾ ಹೋಗೋದು. ದೇವ್ರ ವಾಕ್ಯಗಳು, ದೇವರ ಸೇವಕರು ಹೇಳ್ತಾ ಇರ್ತಾರೆ ಇಂಥ ಕಾರ್ಯಗಳನ್ನ ಮಾಡಬಾರ್ದು ಅಂತೇಳಿ. ಈ ಪ್ರಸಂಗ ಹೇಳಬೇಕಾದ್ರೆ ಈ ಕೀಳು ಬಿಟ್ಟು ಮಾಡ್ತಾ ಹೋಗ್ತು ಅಂತ ಹೇಳಿದ್ರೆ ದೇವರಿಂದ ನೀವು ದೂರ ಜರುಗ್ತಾ ಇದ್ದೀರಾ. ದೇವರು ಮತ್ತು ನಿಮ್ಮ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ದೇವ್ರ ವಾಕ್ಯ ಹೇಳುತ್ತೆ, ಏನೋ ಸಮೀಪಿಸುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ ಅಂತ. ದೇವರು ದೂರ ಹೋದ್ಮೇಲೆ ಆತನನ್ನು ನೀವು ಕರೆದ್ರೆ ಕೇಳಲ್ಲ. ಅದಕ್ಕೆ ಇದುವೇ ರಕ್ಷಣಾ ದಿನವು, ಇದುವೇ ಸುಪ್ರಸನ್ನತೆ ಕಾಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದಕ್ಕೆ ದೇವರನ್ನ ಯಾವಾಗ ಈ ಕ್ಷಣನೇ ಸ್ವೀಕಾರ ಮಾಡು. ಈ ಕ್ಷಣ ದೇವ್ರ ಬಳಿಗೆ ಬಂದ್ಬಿಡು. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ದಿವಸ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ವಾರ ಏನಾಗುತ್ತೋ, ಮುಂದಿನ ತಿಂಗಳು ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಕ್ವಿಕ್ಲಿ, ಬಹಳ ಆತುರವಾಗಿ, ಬಹಳ ಅರ್ಜೆಂಟಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಕ್ವಿಕ್ಕಾಗಿ ರಿಪೆಂಟೆನ್ಸ್ನ ಕಲ್ತ್ಕೊಬೇಕು, ಕ್ಷಮಾಪಣೆಯನ್ನು ಕೇಳೋದನ್ನು ಕಲ್ತ್ಕೊಬೇಕು, ಅವೇರ್ನೆಸ್ ಇರಬೇಕು, ಸ್ಪಿರಿಚುವಲ್ ಅವೇರ್ನೆಸ್, ಆತ್ಮಿಕವಾದಂಥ ಸೂಕ್ಷ್ಮತೆಗೆ ನೀವು ಬರಬೇಕು. ಸೂಕ್ಷ್ಮತೆಗೆ ಬರಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಮೊಂಡುವಾದ ಮಾಡಿಕೊಂಡು ಚಪಲಚಿತ್ತರಾಗಿ, ದೇವದ್ರೋಹಿಗಳಾಗಿ, ದೇವರಿಗೆ ವೈರಿಗಳಾಗಿ ಜೀವಿತವನ್ನು ಮಾಡಬೇಡ್ರಿ. ಈ ಲೋಕದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಆ ರೀತಿಯಾದಂಥ ಏನಿದೆ ಲೋಕ ಹೋಗ್ತಾ ಇದೆ. ಮೊನ್ನೆ ದಿವಸ ನಾನು ಏನೋ ಫೇಸ್ಬುಕ್ಕಲ್ಲಿ ನೋಡ್ತೀನಿ, 19 ವರ್ಷ 20 ವರ್ಷ ಸ್ಕೂಲು ಏನೋ ಕಾಲೇಜಲ್ಲಿ ಒಳಗೆ ಕೂತಿದ್ದಂಥವೇ ಹುಡುಗ ಪಾಠ ಕೇಳ್ತಿದ್ದ, ಹಾಗೆ ಹೋದ, ಹಾರ್ಟ್ ಅಟ್ಯಾಕ್ ಹೋದ. ಎಷ್ಟು ವರ್ಷ? 20 years. ಪ್ರಿಯ ಸೋದರ ಮನುಷ್ಯನ ಜೀವಿತ ನೀರಿನ ಮೇಲೆ ಗುಳ್ಳಿ ಅಂತಿದೆ. ಹಬೆಯ ರೀತಿಯಲ್ಲಾಗಿರುವಂಥದ್ದಾಗಿದೆ. ದೇವರು ಕೊಟ್ಟಂಥ ಅವಕಾಶಗಳನ್ನು, ದೇವರು ಕೊಟ್ಟಂಥ ಸಮಯಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ. ನಿಮ್ಮ ಜೀವಿತವನ್ನು ಅನ್ಯಾಯ ಮಾಡ್ಕೊಂಡು, ವಂಚನೆಗೆ ಒಳಗಾಕೊಂಡು ನಾಶನಕ್ಕೆ ಹೋಗ್ಬಿಡ್ರಿ. ದೇವರು ತಿರುಗಿ ನಿಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪರಿಶುದ್ಧನಾಂತ ದೇವರು, ಪರಿಶುದ್ಧನ ಜೀವಿಸೋದಕ್ಕೆ ದೇವರು ಮತ್ತೊಮ್ಮೆ ನಿಮ್ಮನ್ನು ಕರೀತಾ ಇದ್ದಾರೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿತ್ತು ಅಂತ ಹೇಳಿದ್ರು ದೇವರದನ್ನು ಹಿಮದಂತೆ ಬೆಳ್ಳಗೆ ಮಾಡುವಂಥ ದೇವರು. ಹಲ್ಲೆಲೂಯಾ. ನೀವು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಇದನ್ನು ತಿರುಗಿ ಬರೋದಾದರೆ ನಿಮ್ಮ ಪಾಪಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟೋ ದೂರವೋ ಅಷ್ಟು ದೂರ ಆಗಿ ದೇವರು ಅದನ್ನು ತೆಗೆದು ಬಿಸಾಕುವಂಥ ದೇವರು, ನಿಮ್ಮನ್ನು ತಿರುಗಿ ಸ್ವೀಕರಿಸುವಂಥ ದೇವರು. ನೀವು ತೀರ್ಮಾನ ಮಾಡೋದಾದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದ್ದಾದರೆ, ಅನೇಕ ಭಕ್ತರ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿರೋದಾದರೆ
ದೇವರು ನಿಮ್ಮ ಜೀವಿತದಲ್ಲಿ ಸಹ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ದೇವರಿಗೆ ಮಾರ್ಪಾಡಿಲ್ಲ. ದೇವರು ಬದಲಾಗದಂಥ ದೇವರು. ಆತನ ಕೃಪೆಯನ್ನು ನಿಂತು ಹೋಗಿಲ್ಲ, ಆತನ ಅಭಿಷೇಕವನ್ನು ನಿಂತು ಹೋಗಿಲ್ಲ, ಆತನ ಕಾರ್ಯಗಳನ್ನು ನಿಂತು ಹೋಗಿಲ್ಲ. ಆತನು ಇನ್ನೂ ಕರುಣೆಯುಳ್ಳವನಾಗಿ ಕನಿಕರದಿಂದ ನಿಮ್ಮನ್ನು ಪರಾಂಬರಿಸುವಂಥ ದೇವರು, ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಇನ್ನೂ ಸಹ ದೇವರು ನಿಮ್ಮ ಕಡೆ ಕಾಠಿಣ್ಯವನ್ನು ತೋರಿಸಿಲ್ಲ ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರ ಇನ್ನೂ ಬದುಕಿದ್ದೀರಾ. ಬಿದ್ದವರ ಕಡೆ ದೇವರು ಕಾಠಿಣ್ಯ ತೋರಿಸಿಲ್ಲ, ದೇವರು ಕನಿಕರ ತೋರಿಸ್ತಾರೆ. ಹಲ್ಲೆಲೂಯಾ. ಒಬ್ಬ ಪಾಪಿ ಮಾನಸಾಂತರ ಹೊಂದಿ ತಿರುಗಿ ಬರೋದನ್ನು ದೇವರು ಬಯಸ್ತಾರೆ ಹೊರತು ಆತನ ನಾಶವಾಗೋದರಲ್ಲಿ ದೇವರು ಒಂದು ಸಣ್ಣ ಸಹ ದೇವರು ಇಷ್ಟಪಡೋದಿಲ್ಲ, ದೇವರು ಬಯಸೋದಿಲ್ಲ. ಇದು ತೀರ್ಮಾನ ಸಮಯ ಆಗಿರುವಂಥದ್ದಾಗಿದೆ. ತೀರ್ಮಾನ ಮಾಡೋದಾದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತೇನೆ. ಭೂಲೋಕಗಳನ್ನು ಪರಲೋಕನುಂಟು ಮಾಡಿದಂಥ ಸರ್ವಶಕ್ತನಾಂತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬರಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ಯಾರು ಕರ್ತನೆ ಲೋಕದ ಮಲಿನ ಪಾಪಗಳಲ್ಲಿ ಸಿಲುಕಿಕೊಂಡು ಪಾಪದ ಜೀವಿತವನ್ನು ಮಾಡ್ತಾ ಇದ್ದರು, ಹಾಲೆಲೂಯ, ಕಣ್ಣುಗಳ ಇಚ್ಛೆಗಳನ್ನು ಒಳಗೊಂಡು ಶರೀರವನ್ನು ಮಲಿನ ಮಾಡಿಕೊಂಡು ಹಾಲೆಲೂಯ ದೇವರಿಂದ ದೂರ ಆಗಿದ್ದರು ಅಂತ ಎಲ್ಲರನ್ನ ನಿಮ್ಮ ಕಡೆ ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ದೇವನೇ, ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ಯಾವ ಸ್ಥಳಗಳಲ್ಲಿದ್ದರು, ಯಾವ ಕರ್ತನೆ ಹಾಲೆಲೂಯ ಸ್ಥಳಗಳಲ್ಲಿದ್ದರು, ಯಾವ ಕರ್ತನೆ ಹಳ್ಳಿಗಳಲ್ಲಿರ್ಬೋದು, ಪಟ್ಟಣಗಳಿರ್ಬೋದು, ಬೀದಿಗಳಿರ್ಬೋದು, ಎಲ್ಲಿದ್ದರು ಸ್ವಾಮಿ, ಯಾವ ಮನೆಗಳಲ್ಲಿದ್ದರು, ಎಲ್ಲರನ್ನೂ ಸಹ ನಿಮ್ಮ ಕಡೆ ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ಈ ಸಮಯದಲ್ಲಿ ಯಾವ ಸ್ಥಳದಿಂದ ಕೂಗ್ತಾ ಇದ್ದಾರೆ ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ಬರೆಸಿದರೆ ಸ್ವಾಮಿ, ಯಾವ ಸ್ಥಳದಿಂದ ಆದರೂ ಕೂಗಿದ್ರೆ ಸರಿ, ನಾನು ಆ ಸ್ಥಳಕ್ಕೆ ಬಂದು ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ನೀವು ವಾಗ್ದಾನ ಮಾಡೋ ದೇವರು. ಯಾವ ಸ್ಥಳದಿಂದ ಕರೀತಾ ಇದ್ರು ಸ್ವಾಮಿ, ಅವ್ರನ್ನ ನೀವು ನೋಡ್ಬೇಕೆಂದು ಕೇಳ್ಕೊಡ್ತೇನೆ. ಅವರ ಜೀವಿತವನ್ನು ಕರ್ತನೆ ಮಾರ್ಪಡಿಸ್ಬೇಕೆಂದು ಕೇಳ್ಕೊಳ್ತೀನಪ್ಪ. ನಿನ್ನ ಒಂದು ಸ್ಪರ್ಶ ದೇವನೇ, ನಿನ್ನ ಒಂದು ಸ್ಪರ್ಶ ಸ್ವಾಮಿ, ನಿನ್ನ ಒಂದು ಸ್ಪರ್ಶದಿಂದ ಕರ್ತನೆ ಜೀವಿತ ಬದಲಾಗುವಂಥದ್ದಾಗಿದೆ ಸ್ವಾಮಿ. ಕರ್ತನೆ ವ್ಯಭಿಚಾರ ಮಾಡಿದಂಥ ಕರ್ತನೆ ಮಹಿಳೆಗೆ ಕರ್ತನೆ ಹಾಲೆಲೂಯ ಒಂದು ಮಾತಿಂದ ಕರ್ತನೆ ಆಕೆ ಜೀವಿತ ಬದಲಾಯಿತು. ಇನ್ನು ಒಂದು ಸ್ಪರ್ಶ ರೋಗಿಯನ್ನು ಸೌಖ್ಯಪಡಿಸ್ತು, ಒಂದು ಸ್ಪರ್ಶ ಮಾನಸಾಂತರವನ್ನು ಉಂಟು ಮಾಡ್ತು. ಒಂದು ಮನೆಗೆ ಹೋಗುವಾಗ ಆ ಕುಟುಂಬ ರಕ್ಷಣೆಗೆ ಬಂತು ಸ್ವಾಮಿ. ನಿಮ್ಮ ಪ್ರಿಯಪಟ್ಟ ಮಕ್ಕಳಿಗೋಸ್ಕರ ಸ್ವಾಮಿ ಕರ್ತನೆ ಮೊರೆ ಇಡ್ತಾ ಇದ್ದೇವೆ ದೇವನೇ. ಯಾರ್ಯಾರು ಸ್ವಾಮಿ ಕರ್ತನೆ ಪಾಪಗಳಲ್ಲಿ ಮುಳುಗಿದರು, ಯಾರ್ಯಾರು ಕರ್ತನೆ ಪಶ್ಚಾತ್ತಾಪ ಪಡೆದಿದ್ದರು ಸ್ವಾಮಿ, ಅಂಥವರೆಲ್ಲ ನೀನು ಕರುಣಿಸ್ಬೇಕೆಂದು ಕೇಳ್ಕೊಳ್ತಾನೆ. ಅವ್ರನ್ನ ಕನಿಕರಿಸ್ಬೇಕೆಂದು ದಯೆಯನ್ನು ಕರ್ತನೆ ದಯ ಪಾಲಿಸ್ಬೇಕೆಂದು ಕೇಳ್ಕೊಳ್ತೇವಪ್ಪ. ಅವರ ಮೇಲೆ ಕರ್ತನೆ ದಯವನ್ನು ಇಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನ ಪಾಪದಿಂದ ಹೊರಬರಲು ಸ್ವಾಮಿ, ಕರ್ತನೆ ಪರಿಶುದ್ಧರಾಗಿ ನಿಮಗೋಸ್ಕರ ಪ್ರಜ್ವಲಿಸುವಂತ ಕರ್ತನೆ ಹಾಲೆಲೂಯ, ನಿನಗೋಸ್ಕರ ದೃಢವಾಗಿ ನಿಂತು ಸ್ವಾಮಿ ಕರ್ತನೆ ಸಾಕ್ಷಿ ಹೇಳುವಂತ ಮಕ್ಕಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸ್ಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ ಎಲ್ಲ ಬಂಧನಗಳು, ಎಲ್ಲ ದುರಾತ್ಮನ ಅಂಧಕಾರ ಶಕ್ತಿಗಳನ್ನ, ಎಲ್ಲ ಇಕ್ಕಟ್ಟುಗಳನ್ನ, ಬಿಕ್ಕಟ್ಟುಗಳನ್ನ, ಎಲ್ಲ ಸೈತಾನನ ಕಟ್ಟುಗಳನ್ನ ಯೇಸು ನಾಮದಲ್ಲಿ ಮುರಿದಾಗ್ತಾ ಇದ್ದೇವೆ ಸ್ವಾಮಿ. ಹಾಲೆಲೂಯ, ಶರೀರದಲ್ಲಿ ಬಿಡುಗಡೆಯನ್ನ, ಆತ್ಮದಲ್ಲಿ ಬಿಡುಗಡೆಯನ್ನ, ಹಾಲೆಲೂಯ ಕರ್ತನೆ ಹಾಲೆಲೂಯ ದೇಹದಲ್ಲಿ ಬಿಡುಗಡೆಯನ್ನ ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಅದು ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ಸ್ಥಳಗಳಿದ್ರು ಸ್ವಾಮಿ, ಆ ಸ್ಥಳದಲ್ಲಿ ಅವ್ರು ಮುಟ್ಟಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ನೀನು ಮುಟ್ಟಬೇಕೆಂದು ಕೇಳ್ಕೊಳ್ತೀನಪ್ಪ ದೇವನೇ. ನಿನ್ನ ಸ್ಪರ್ಶ ಒಬ್ಬೊಬ್ಬರಿಗೆ ಸಹ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಬಿಡುಗಡೆಗಳು ನೆರೆಯಲಿ ಸ್ವಾಮಿ, ಅದ್ಭುತ ಕಾಸು ಜರಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ನಾಮ ಮಹತ್ತು ಪ್ರಕಟವಾಗಲಪ್ಪ. ಕರ್ತನೆ ಅದು ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸಿದ್ದೇವೆ ಸ್ವಾಮಿ. ಕರ್ತನೆ ಈ ವಿಷಯವಾಗಿ ಕರ್ತನೆ ನೀನು ಮಾಡಿದಿರಾ, ನಾನು ಕರ್ತನೆ ಸಾಕ್ಷಿಯನ್ನು ಕೇಳಕ್ಕೆ ಹೋಗ್ತೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಬೇಡದೇ ಇರೋ ಎಲ್ಲ ಸಂಗತಿ ಎಷ್ಟುಕೊಪ್ಪಿಸ್ಕೊಡ್ತಾ ನಿಮ್ಮ ಸೇವಕರಾಗಿ ದಾಸರಾಗಿ ಸ್ವಾಮಿ ತಂದೆ ದೇವರ ನಾಮದಲ್ಲಿ ಇವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದೇವೆ. ಕರ್ತನಾದ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ. ಪರಿಶುದ್ಧಾತ್ಮರ ನಾಮದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ. ಈ ಆಶೀರ್ವಾದ ಇವರ ತಲೆಗಳ ಮೇಲೆ, ಕುಟುಂಬದ ಮೇಲೆ, ಜೀವಿತದ ಮೇಲೆ ಸ್ವಾಮಿ ಯಾವಾಗಲೂ ನೆಲೆನಿಂತು ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಮಹಿಮೆ ನಿಮಗೆ ಮಾತ್ರವೇ ಅಪ್ಪ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.